ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ. ಈಗ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ, ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ. ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ. ಈಗ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ, ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ. ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ. ಈಗ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ, ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ. ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ. ಈಗ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ, ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು
ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ. ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ ಈಗ. ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ. ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ. ಇನ್ನು ಉತ್ತರ ಕಾಶಿಯಲ್ಲಿಯೂ ಕೂಡ ಮಳೆಯಿಂದಾಗಿ ಸಮಸ್ಯೆಗಳು. ಧರಾಲಿಯಲ್ಲಿ ಜನ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ಭಾರೀ ಪ್ರಕೃತಿ ವಿಕೋಪ. ಧರಾಲಿಯಲ್ಲಿ ಆಗಿರುವ ಹಾನಿ ಊಹೆಗೂ ಮೀರಿತ್ತು. ಮೇಘಸ್ಫೋಟದಿಂದ ಅದೆಷ್ಟೋ ರಸ್ತೆಗಳು ನಾಶವಾಗಿ ಹೋಗಿದೆ. ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕುವಂತ ಸವಾಲು ಅಲ್ಲಿನ ಜನರಿಗೆ ಈಗ. ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರಿತಾ ಇದೆ. ನೋಡಿ, ಉತ್ತರಾಕಾಶಿಯ ಧರಾಲಿ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇರೋದು. ಅಲ್ಲಿ ಯಾವ ಮಟ್ಟಿಗೆ ಚಾಲೆಂಜ್ ಅಂತಂದ್ರೆ ಕೆಸರು ಕಲ್ಲಿನ ನಡುವೆ ರಸ್ತೆ ಹುಡುಕೋದೇ ಸವಾಲಾಗಿದೆ. ಎಲ್ಲಿತ್ತು ರಸ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಈಗ. ಆ ಮಟ್ಟಿಗೆ ಭೂ ಕುಸಿತ ಆಗಿರುವಂತದ್ದು, ವಿಪರೀತ ಮಳೆಯಿಂದಾಗಿ ಸಮಸ್ಯೆ ಆಗಿರೋದು. ಸದ್ಯ ಜೆಸಿಬಿ ಯಂತ್ರಗಳಿಂದ ತೆರವು ಕಾರ್ಯ ಮುಂದುವರೆದಿದೆ. ರಸ್ತೆಯನ್ನ ಮಾಡ್ತಾ ಹೋಗ್ತಾ ಇದೆ ಜೆಸಿಬಿ. ನೋಡಿ, ಇದೇ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ರಸ್ತೆಗೆ ಬಂದಂತಹ ಮಣ್ಣು ಕಲ್ಲು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ. ಅದರಲ್ಲೂ ಧರಾಲಿಯಲ್ಲಿ ಆಗಿರುವಂತಹ ಹಾನಿ ಕಲ್ಪನೆನೂ ಮಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ಮಟ್ಟಿಗೆ ಧರಾಲಿಯಲ್ಲಿ ಹಾನಿಯಾಗಿದೆ.